ಹಾಯ್ ಫ್ರೆಂಡ್ಸ್, ಮಸ್ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಓಂ ಶ್ರೀ ಮಾತೆ ನಮಃ. ನಿಮಗೆಲ್ಲರಿಗೂ ಇನ್ನೂ ಸುಧಾರಿಸಬೇಕೆಂದು ಐಶ್ವರ್ಯಗಳೊಂದಿಗೆ ಇರಬೇಕೆಂದು ಮನಸ್ಫೂರ್ತಿಯಾಗಿ ಆ ವಾರಾಹಿ ಅಮ್ಮನನ್ನು ನಾನು ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವರ್ಷದಲ್ಲಿ ನಮಗೆ ಬರುವ ನವರಾತ್ರಿಗಳಲ್ಲಿ ಆಷಾಢ ಗುಪ್ತ ನವರಾತ್ರಿಗಳು ಬಹಳ ಮುಖ್ಯವಾದವು. ಈ ನವರಾತ್ರಿಗಳನ್ನು ಬಹಳ ಗುಪ್ತವಾಗಿ ಮಾಡಿಕೊಳ್ಳಿ. ನಾವು ಪೂಜೆಗಾಗಿ ಯಾರನ್ನೂ ಹೇಳಬಾರದು. ಈ ಆಷಾಢ ನವರಾತ್ರಿಯಲ್ಲಿ ಪೂಜಿಸಬೇಕಾದ ಅಮ್ಮನವರು ವಾರಾಹಿ ಅಮ್ಮನವರು. ವಾರಾಹಿ ಅಮ್ಮ ಲಲಿತಾದೇವಿಯ ಭಾಗ. ಅವರು ಎಡಗಡೆ ಇರುತ್ತಾರೆ. ನಿಜವಾದ ವಾರಾಹಿ ಅಮ್ಮನ ಪೂಜೆ ಮಾಡಿದರೆ ಯಾವುದೇ ಪ್ರಯೋಜನಗಳು ನಿಮಗೆ ಖಂಡಿತ ಸಿಗುತ್ತವೆ. ಎಲ್ಲ ಪ್ರಯೋಜನಗಳು ನಿಮಗೆ ದೊರೆಯುತ್ತವೆ. ಎಂತಹ ಪರಿಸ್ಥಿತಿಯಲ್ಲೂ ಅವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಅಮ್ಮ ನಂಬಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತವೆ. ಎಲ್ಲ ಕುಟುಂಬದ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ನ್ಯಾಯಾಲಯದ ಪ್ರಕರಣಗಳು ಇಂಥವು ಎಲ್ಲವೂ ಮಾಯವಾಗಿ ಹೋಗುತ್ತವೆ. ಅಮ್ಮನಿಗೆ ಶರಣಾದರೆ ಸಾಕು, ಉತ್ತಮ ಪರಿಹಾರ ಅವರು ನಿಮಗೆ ತೋರಿಸುತ್ತಾರೆ. ನಿಮಗೆ ಶತ್ರುಗಳಿಂದ ಭಯವಿಲ್ಲ. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಮನಸ್ಸಿನಲ್ಲೇ ಬಂದ ತಕ್ಷಣ ಬದಲಾಯಿಸಿಬಿಡ್ತಾರೆ. ಅಂಥ ಶಕ್ತಿ ಅಮ್ಮ ವಾರಾಹಿಯವರದು. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಅವರಿಗೆ ಅಪೋಸಿಟ್ ಆಗಿ ವಿರುದ್ಧವಾಗಿರುತ್ತೆ. ವಾರಾಹಿ ಅಮ್ಮನನ್ನು ಪೂಜಿಸಿದರೆ ಸಾಕು, ಅಮ್ಮ ಇವುಗಳನ್ನು ಪಟಾಪಟ್ಟಂತ ಮಾಡಿಬಿಡ್ತಾರೆ. ಯಾರೆಂದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳೊಂದಿಗೆ ಸತತವಾಗಿ ಬಳಲುತ್ತಿರುವವರು ಅಮ್ಮನವರಿಗೆ ಶರಣಾದರೆ ಸಾಕು, ಅಮ್ಮನವರು ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಅಮ್ಮನ ಸೇವೆ ಮಾಡಿದರೆ ಸಾಕು, ನಮಗೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ. ಶತ್ರುಗಳನ್ನು ಅವರೇ ನೋಡಿಕೊಳ್ಳುತ್ತಾರೆ. ಅಂತಹ ಮಹಾತಾಯಿ ಅವರು. ಅತ್ಯಂತ ಶಕ್ತಿಯುತ ನವರಾತ್ರಿಗಳು ಈಗ ಬರಲಿವೆ. 2025 ವರ್ಷ ಆಷಾಢ ಗುಪ್ತ ವಾರಾಹಿ ನವರಾತ್ರಿಗಳು ಯಾವಾಗ ಎಂದರೆ ಸ್ವಸ್ತಿ ಶ್ರೀ ಚಂದ್ರಮಾನ ಶ್ರೀ ವಿಶ್ವ ವಸುನಾಮ ವರ್ಷ ಉತ್ತರಾಯಣ ಗ್ರೀಷ್ಮ ಋತುವು ಆಷಾಢ ಮಾಸ ಜೂನ್ 26 ಜುಲೈ 4ರವರೆಗೂ ಇರುತ್ತದೆ. ಮೊದಲ ದಿನ ಆಷಾಢ ಶುದ್ಧ ಪಾಡ್ಯಮಿ ಜೂನ್ 25, 2025 ವರ್ಷದ ಪಾಡ್ಯಮಿ ಸಂಜೆ 4:32ರಿಂದ ಜೂನ್ 26 2:45 ವಾರಾಹಿ ನವರಾತ್ರಿಗಳು. ಮೊದಲಾಗಿ ಪೂಜಿಸುವ ಅಖಂಡ ದೀಪ ಕಲಶ ಸ್ಥಾಪನೆ ಮಾಡುವವರು ಸಂಜೆ 6 ಗಂಟೆಯಿಂದ ಪೂಜೆ ಮಾಡುವವರು, ರಾತ್ರಿ ಪೂಜೆ ಮಾಡುವವರು ಜೂನ್ 25ರಂದು ಮಾಡ್ಕೋಬೇಕು. ನವದುರ್ಗೆಯ ರೂಪದಲ್ಲಿ ಪೂಜಿಸಿದರೆ ಶೈಲಪುತ್ರಿ, ಅಷ್ಟಮಾತೃಕೆಯರ ರೂಪದಲ್ಲಿ ಪೂಜಿಸಿದರೆ ಇಂದ್ರಾಣಿ ದೇವಿ, ವಾರಾಹಿ ರೂಪದಲ್ಲಿ ಪೂಜಿಸಿದರೆ ಉನ್ಮತ್ತ ವಾರಾಹಿ ದೇವಿ. ಹೀಗೆ ಪೂಜಿಸಬೇಕು. ಮೊದಲ ದಿನ ನೈವೇದ್ಯಗೆ ಪಾಯಸ, ಪೊಂಗಲ್, ಆದರೆ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಬೇಕು. ಇನ್ನು 2ನೇ ದಿನ ಆಷಾಢ ಶುದ್ಧ ವಿಧಿಯ ರಾತ್ರಿ ಪೂರ್ತಿ ಪೂಜೆ ಮಾಡುವವರು ಜೂನ್ 26 ಗುರುವಾರದಂದು ಪೂಜೆ ಮಾಡಬೇಕು. ಬೆಳಿಗ್ಗೆ ಪೂಜೆ ಮಾಡುವವರು ಜೂನ್ 27ರಂದು ಪೂಜೆ ಮಾಡಬೇಕು. ನವದುರ್ಗೆಯ ರೂಪದಲ್ಲಿ ಪೂಜೆ ಮಾಡಿದರೆ ಬ್ರಹ್ಮಚಾರಿಣಿ, ಅಷ್ಟಮಾತೃಕೆಯ ರೂಪದಲ್ಲಿ ಪೂಜೆ ಮಾಡಿದರೆ ಬ್ರಾಹ್ಮಿ ದೇವಿ, ವಾರಾಹಿ ರೂಪದಲ್ಲಿ ಪೂಜೆ ಮಾಡಿದರೆ ಬೃಹತ್ವಾರಿಯಾಗಿ ಪೂಜಿಸಬೇಕು. ನೈವೇದ್ಯಕ್ಕೆ ಪೊಂಗಲ್ ಅಥವಾ ಬೆಲ್ಲವನ್ನು ಇಡಬೇಕು. ಇನ್ನು 3ನೇ ದಿನ ವಾರಾಹಿ ನವರಾತ್ರಿಯಲ್ಲಿ 3ನೇ ದಿನ ಆಷಾಢ ಶುದ್ಧ ತದಿಯ ರಾತ್ರಿ ಪೂರ್ತಿ ಪೂಜೆ ಮಾಡುವವರು ಜೂನ್ 27 ಶುಕ್ರವಾರ ದಿನ ಪೂಜೆ ಮಾಡಬೇಕು. ಸೂರ್ಯೋದಯಕ್ಕೆ ಮೊದಲೇ ಬ್ರಹ್ಮಿ ಮುಹೂರ್ತದ ಸಮಯದಲ್ಲಿ ಪೂಜೆ ಮಾಡುವವರು ಜೂನ್ 28 ಶನಿವಾರದಂದು ಪೂಜೆ ಮಾಡಬೇಕು. ಶುದ್ಧ ತದಿಯ ದಿನ ನವದುರ್ಗೆಯ ರೂಪದಲ್ಲಿ ಅಂದರೆ ಚಂದ್ರಗಂಟ ರೂಪದಲ್ಲಿ ಕೂಡ, ಅಷ್ಟಮಾತೃಕೆಯ ರೂಪದಲ್ಲಿ ವೈಷ್ಣವಿ ದೇವಿ ರೂಪದಲ್ಲಿ, ವಾರಾಹಿ ರೂಪದಲ್ಲಿ ಸ್ವಪ್ನ ವಾರಾಹಿ ರೂಪದಲ್ಲಿನೂ ಅಮ್ಮನನ್ನು ಪೂಜಿಸಬೇಕು. ಇನ್ನು ನೈವೇದ್ಯಕ್ಕೆ ಬೆಲ್ಲ ಪಾಯಸ, ತೆಂಗಿನಕಾಯಿ ಅನ್ನವನ್ನು ನೈವೇದ್ಯವಾಗಿ ಇಡಬೇಕು. ಇನ್ನು 4ನೇ ದಿನ ಆಷಾಢ ಶುದ್ಧ ಚವತಿ ರಾತ್ರಿ ಪೂರ್ತಿ ಪೂಜೆ ಮಾಡುವವರು ಜೂನ್ 28 ಶನಿವಾರ ಮಾಡಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಪೂಜೆ ಮಾಡುವವರು ಜೂನ್ 29 ಭಾನುವಾರದಂದು ಪೂಜೆ ಮಾಡಬೇಕು. ನವದುರ್ಗೆಯ ರೂಪದಲ್ಲಿ ಪೂಜಿಸಿದರೆ ಕೂಷ್ಮಾಂಡ ದೇವಿ ರೂಪದಲ್ಲಿಯೂ, ಅಷ್ಟಮಾತೃಕೆಯ ರೂಪದಲ್ಲಿ ಅಮ್ಮನನ್ನು ಪೂಜಿಸಿದರೆ ಮಹೇಶ್ವರಿ ದೇವಿ ರೂಪದಲ್ಲಿಯೂ, ವಾರಾಹಿ ರೂಪದಲ್ಲಿ ಕಿರಾತ ವಾರಾಹಿ ರೂಪದಲ್ಲಿಯೂ ಅಮ್ಮನನ್ನು ಪೂಜಿಸಬೇಕು. 5ನೇ ದಿನ ಆಷಾಢ ಶುದ್ಧ ಪಂಚಮಿ ಅಮ್ಮನವರಿಗೆ ಬಹಳ ಪ್ರೀತಿಯ ದಿನ.
ಈ ಪಂಚಮ ತಿಥಿ ಜೂನ್ 29 11:51 ಜೂನ್ 30 ಸೋಮವಾರ 11:50 ಇರುತ್ತೆ. ರಾತ್ರಿ ಪೂರ್ತಿ ಪೂಜೆ ಮಾಡುವವರು ಜೂನ್ 29ನೇ ತಾರೀಕು ಪೂಜೆ ಮಾಡ್ಕೋಬೇಕು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪೂಜೆ ಮಾಡುವವರು ಸೋಮವಾರದಂದು ಪೂಜೆ ಮಾಡಬೇಕು. ನವದುರ್ಗೆಯ ರೂಪದಲ್ಲಿ ಪೂಜೆ ಮಾಡಿದರೆ ಸ್ಕಂದ ಮಾತೆ ರೂಪ, ಅಷ್ಟಮಾತೃಕೆ ರೂಪದಲ್ಲಿ ಪೂಜಿಸಿದರೆ ಕೌಮಾರಿ ದೇವಿ ರೂಪ, ವಾರಾಹಿ ರೂಪದಲ್ಲಿ ಪೂಜೆ ಮಾಡಿದರೆ ಶ್ವೇತ ವಾರಾಹಿ. ಹೀಗೆ ಅಮ್ಮನನ್ನು ಪೂಜಿಸಬೇಕು. ನೀವು ಪಂಚಮಿ ತಿಥಿ ದಿನ ಮಿಸ್ ಮಾಡಬಾರ್ದು. ನೈವೇದ್ಯಕ್ಕೆ ಪಾಯಸ ಇಡ್ಬೋದು. ಇದೆಲ್ಲ ಇಟ್ಟು ಅಮ್ಮಗೆ ಪೂಜಿಸಬೇಕು. ವಾರಾಹಿ ನವರಾತ್ರಿಗಳಲ್ಲಿ 6ನೇ ದಿನ ಷಷ್ಠಿ ತಿಥಿ ದಿನ ರಾತ್ರಿ ಪೂಜೆ ಮಾಡುವವರು ಜೂನ್ 30 ಸೋಮವಾರದಂದು ಪೂಜೆ ಮಾಡಬೇಕು. ಇನ್ನು ಜುಲೈ 1ನೇ ತಾರೀಕು ಮಂಗಳವಾರ ದಿನ ಪೂಜೆ ಮಾಡಬೇಕು ಹಗಲೊತ್ತು ಮಾಡೋರು. ನವದುರ್ಗೆಯ ರೂಪದಲ್ಲಿ ಆದರೆ ಕಾತ್ಯಾಯಿನಿ ರೂಪ, ಅಷ್ಟಮಾತೃಕೆ ರೂಪದಲ್ಲಿ ಆದರೆ ಕಾಳಿ, ಚಾಮುಂಡಿ ರೂಪದಲ್ಲಿ, ವಾರಾಹಿ ರೂಪದಲ್ಲಿ ಧೂಮ್ರ ವಾರಾಹಿ. ಹೀಗೆ ಅಮ್ಮನನ್ನು ಪೂಜಿಸಬೇಕು. ಇನ್ನು ನೈವೇದ್ಯಕ್ಕೆ ಕೇಸರಿಬಾತು ನೈವೇದ್ಯವಾಗಿ ಇಡಬಹುದು. ಇನ್ನು 7ನೇ ದಿನ ವಾರಾಹಿ ದೇವಿಯನ್ನು ಆಷಾಢ ಶುದ್ಧ ಸಪ್ತಮಿ ರಾತ್ರಿ ಪೂಜೆ ಮಾಡುವವರು ಜುಲೈ 1 ಮಂಗಳವಾರ ದಿನ ಪೂಜೆ ಮಾಡಬೇಕು. ಇನ್ನು ಹಗಲೊತ್ತು ಮಾಡೋರು ಜುಲೈ 2 2025 ವರ್ಷ ಬುಧವಾರದಂದು ಪೂಜೆ ಮಾಡಬೇಕು. ನವದುರ್ಗೆಯ ರೂಪದಲ್ಲಿ ಆದರೆ ಕಾಳಿರಾತ್ರಿ ರೂಪ, ಅಷ್ಟಮಾತೃಕೆ ರೂಪ ಆದರೆ ಶಾಕಾಂಬರಿ ರೂಪ, ವಾರಾಹಿ ರೂಪ ಆದರೆ ಮಹಾವಾರಾಹಿ ರೂಪ. ಹೀಗೆ ಅಮ್ಮನನ್ನು ಪೂಜಿಸಬೇಕು. ನೈವೇದ್ಯಕ್ಕೆ ಪಾಯಸವನ್ನು ಇಡಬಹುದು. ಈ ವಿಧ ಅಮ್ಮನನ್ನು ವಿವಿಧ ತರಕಾರಿಗಳೊಂದಿಗೆ ಸುಂದರವಾಗಿ ಅಲಂಕರಿಸಬಹುದು. ವಾರಾಹಿ ನವರಾತ್ರಿಯಲ್ಲಿ ಆಷಾಢ ಶುದ್ಧ ಅಷ್ಟಮಿ ದಿನ ನಾವು ಅಮ್ಮನನ್ನು ಪಂಚಮಿ ಅಷ್ಟಮಿ ಪೂಜೆ ಸಲ್ಲಿಸ್ತೇವೆ. ವಿಶೇಷವಾಗಿ ಪರ್ವದಿನಗಳು ಅಮ್ಮನವರಿಗೆ ನಡೆಯುತ್ತವೆ. ಈ ಅಷ್ಟಮಿ ತೇದಿ ದಿನ ನೀವು ಮಿಸ್ ಆಗಲೇಬೇಡಿ. ನವದುರ್ಗೆಯ ರೂಪದಲ್ಲಿ, ಮಹಾಗೌರಿ ರೂಪದಲ್ಲಿ, ಅಷ್ಟಮಾತೃಕೆ ರೂಪದಲ್ಲಿ, ವಾರಾಹಿ ದೇವಿ ರೂಪದಲ್ಲಿ, ಎಲ್ಲ ರೂಪದಲ್ಲಿಯೂ ಅಮ್ಮನನ್ನು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಚಕ್ಲಿ, ಪೊಂಗಲ್ಲು, ಬೆಲ್ಲದಿಂದ ಮಾಡಿದ ಪಾಯಸ ಹೀಗೆ ಇಡ್ಬೋದು. ಹೀಗೇನೆ 9 ದಿನ ಬೆಳಿಗ್ಗೆ ಪೂಜೆ ಮಾಡಿದವರು ಅಮ್ಮನಿಗೆ ತಾಂಬೂಲ ಕೊಟ್ಟು ಉದ್ಯಾಪನ ಹೇಳಬೇಕು. ಹೀಗೆ ಅಮ್ಮನನ್ನು 9 ದಿನ ಪೂಜೆ ಮಾಡ್ಬೋದು. 9 ದಿನ ಮಾಡಲಾಗದು ಅಂತ ಅನ್ನುವವರು ಕನಿಷ್ಠ 1 ದಿನವಾದರೂ ಅಮ್ಮನನ್ನು ಪೂಜಿಸಬೇಕು. ಈ ನೈವೇದ್ಯಗಳೆಲ್ಲವೂ ಮಾಡಲಾಗದು ಅಂತ ಅನ್ನೋರು ಬೆಲ್ಲ ಇಟ್ಟರೂ, ಬೆಲ್ಲದಿಂದ ಮಾಡಿದ ಯಾವುದಾದ್ರೂ ಒಂದು ಪಾಯಸ ಮಾಡಿದ್ರೂ ಪರವಾಗಿಲ್ಲ, ಬೆಲ್ಲದ ಪಾನಕಾದರೂ ಇಡ್ಬೋದು. ನೀವು ಮನಸ್ಸು ಕೊಟ್ಟು ಪ್ರೀತಿಯಿಂದ ಮಾಡಿದರೆ ಅಷ್ಟೇ ಸಾಕಾಗೋದು. ವಾರಾಹಿ ಅಮ್ಮನವರ ಫೋಟೋ ಆದರೆ ತುಂಬ ಒಳ್ಳೆಯದು, ಇಲ್ಲ ಪ್ರತಿಮೆ ಇದ್ರೂ ಒಳ್ಳೆಯದು. ಈ ನವರಾತ್ರಿಯಲ್ಲಿ ಅಮ್ಮನವರ ಫೋಟೋ ತಂದು ಪೂಜೆ ಮಾಡ್ಬೋದು, ಅಥವಾ ಪ್ರಿಂಟ್ ಔಟ್ ಆದರೂ ತಗೋಬಹುದು. ಈ ಚಿಕ್ಕ ಫೋಟೋ ಆದರೂ ಸರಿಯೇ. ನಮಗೆ ಅಮ್ಮನವರ ಫೋಟೋ ಹಾಕಿಕೊಳ್ಳೋದು, ನೀವು ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ನೀವು ಪೂಜೆ ಮಾಡ್ಬೋದು. 9 ದಿನ ಹೀಗೆ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೀವು ಸಂಜೆ 6 ಗಂಟೆಗಳ ನಂತರ ಪೂಜೆ ಮಾಡಿ, ರಾತ್ರಿ ಪೂರ್ತಿ ಪೂಜೆ ಮಾಡಿ, ನಿಮ್ಮ ಕೈಲಿ ಯಾವ ಥರ ಆಗುತ್ತೋ ಆ ಥರ ಬ್ರಹ್ಮಿ ಮುಹೂರ್ತದಲ್ಲಿ ಆದರೂ ಕೂಡ ಪೂಜೆ ಮಾಡ್ಬೋದು. ಈ 9 ದಿನ ನೀವು ಪೂಜೆ ಯಾವ ಥರ ಮಾಡ್ತೀರಾ, ಒಟ್ಟು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾನ್ ವೆಜ್ ತಿನ್ನಬಾರ್ದು. ಪೀರಿಯಡ್ಸ್ ಏನಾಗಿರುತ್ತೆ ಆ ಟೈಮಲ್ಲಿ ಮಾಡೋ ಹಾಗಿಲ್ಲ, ಇದೆಲ್ಲ ನಿಶ್ಚಿತ. ಇವೆಲ್ಲ ಬಂದರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಈ ತಲೆ ಸ್ನಾನ ಮಾಡಲೇಬೇಕು. ಮೊದಲ ದಿನ ಮಾಡಿದರೆ ಸಾಕು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಮ್ಮವರ ಪದಗಳನ್ನು ಹಾಡಬೇಕು, ಮಂತ್ರಗಳನ್ನು ಹೇಳಬೇಕು, ಮನಸ್ಫೂರ್ತಿಯಾಗಿ ಮಾಡಬೇಕು. ಮಾಡಿದರೆ ನಿಮಗೆ ಎಲ್ಲ ಫಲಗಳು ಸಿಗ್ತವೆ. ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಎಷ್ಟೋ ಜನ್ಮದ ಪಾಪಗಳೆಲ್ಲ ಕಳೆಯುತ್ತವೆ. ನೀವು ಈ ಜನ್ಮದಲ್ಲಿ ತುಂಬ ಒಳ್ಳೆಯ ಉನ್ನತಿ ಸ್ಥಾನಕ್ಕೆ ಏರ್ತೀರಾ. ನಿಮಗೆ ನೆಮ್ಮದಿ ಸಿಗುತ್ತೆ. ಎಲ್ಲವೂ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ಜೈ ವಾರಾಹಿ ಮಾತೆ. ಜೈ ಹಿಂದ್, ಜೈ ಭಾರತ್ ಮಾತೆ.